Hello everyone, this is Girisha, Assistant Professor, Government First Grade College, Madavnalli. Welcome to Digital Learning. In the last class, we discussed one of the composition of money market, that is call money market and commercial bill market. So today in this class we are going to discussing some of the other composition of money market, that is treasury bill market. Let us know the meaning of treasury bill. Just like commercial bill which represent commercial debt, treasury bill represent short-term borrowings of the government. Treasury bill market refers to the market where treasury bills are bought and sold. Treasury bills are very popular and enjoy high degree of liquidity since they are issued by the government. So basically treasury bill means it's one of the important instruments in the money market. Of course it's a short term financial instrument, but it is issued by the government to the public for raising of short term borrowings from the public, to meet the deficit of the government. Let us know the another meaning. A treasury bill is nothing but a promissory note issued by the government under the discount for a specific period stated therein. The government promised to pay a specified amount mentioned therein to the bearer of the instruments on the due date. The period does not exceed period of 1 year. So treasury bill ನಾನು ಹೇಳಿದಾಗೆ ಇದು ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟು, ಅದರಲ್ಲೂ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟು. ಇದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಕೂಡ ಒಂದು ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಬಟ್ ಇದನ್ನು ಯಾರು ಇಶ್ಯೂ ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಇಶ್ಯೂ ಮಾಡುತ್ತೆ. ಯಾರಿಗೆ ಇಶ್ಯೂ ಮಾಡ್ತಾರೆ? ಪಬ್ಲಿಕ್ಸ್ಗೆ ಇಶ್ಯೂ ಮಾಡ್ತಾರೆ ಟು ಮೀಟ್ ದ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಟು ದ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಏನಾದರೂ ಹಣಕಾಸಿನ ಅವಶ್ಯಕತೆ ಇದ್ದಾಗ, ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ನೀಡ್ಸು ನೆಸೆಸಿಟಿ ಇದ್ದಾಗ, ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಫಂಡ್ಸು ಅವಶ್ಯಕತೆ ಇದ್ದಾಗ ಗೌರ್ಮೆಂಟ್ ಏನು ಮಾಡುತ್ತೆ, ಪಬ್ಲಿಕ್ಸ್ಗೆ ಈ ಟ್ರೆಜರಿ ಬಿಲ್ನ ಇಶ್ಯೂ ಮಾಡೋದ್ರ ಮೂಲಕ ಇನ್ನೊಂದು ಫಂಡ್ನ ಏನು ಮಾಡುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತೆ ಅಂತ. ಓಕೆನಾ? ಸೊ ಟ್ರೆಜರಿ ಬಿಲ್ ನಥಿಂಗ್ ಬಟ್ ಇಟ್ಸ್ ಅ ಪ್ರಾಮಿಸರಿ ನೋಟ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಅಂಡರ್ ದ ಡಿಸ್ಕೌಂಟ್ ಫಾರ್ ಎ ಸ್ಪೆಸಿಫಿಕ್ ಪೀರಿಯಡ್ ಸ್ಟೇಟೆಡ್ ದೇರಿನ್. ಸೊ ಮೇನ್ ಆಗಿ ಇಲ್ಲಿ ನೆನ್ಪಿಟ್ಕೋಬೇಕಾದ ವಿಷಯ ಏನಂದರೆ ಟ್ರೆಜರಿ ಬಿಲ್ ಅನ್ನೋದು ಕೂಡ ಒಂದು ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು. ಬಟ್ ಇದು ಇಶ್ಯೂ ಮಾಡೋದು ಯಾರಾಗಿರ್ತಾರೆ? ಗೌರ್ಮೆಂಟ್ ಇಶ್ಯೂ ಮಾಡುತ್ತೆ. ಯಾರಿಗೆ ಇಶ್ಯೂ ಮಾಡ್ತಾರೆ? ಪಬ್ಲಿಕ್ಸ್ಗೆ ಇಶ್ಯೂ ಮಾಡ್ತಾರೆ ಅಂತ. ಓಕೆನಾ? ಸೊ ಯಾಕೆ ಇಶ್ಯೂ ಮಾಡ್ತಾರೆ ಅಂತಂದರೆ ನಾವು ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಈ ರೀತಿಯ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ನ, ದಟ್ ಇಸ್ ಟ್ರೆಜರಿ ಬಿಲ್ನ ಏನು ಮಾಡ್ತಾರೆ, ಇಶ್ಯೂ ಮಾಡ್ತಾರೆ ಅಂತ. ಓಕೆನಾ? ಸೊ ನೆಕ್ಸ್ಟ್ ಒನ್ ಅಡ್ವಾಂಟೇಜಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಟ್ರೆಜರಿ ಬಿಲ್ನ ನೋಡೋದಾದರೆ, ಫಸ್ಟ್ ಒನ್ ಸೇಫ್ಟಿ ಅಂತ ಹೇಳ್ತಾನೆ. ಸೊ ಇನ್ವೆಸ್ಟ್ಮೆಂಟ್ ಇನ್ ಟ್ರೆಜರಿ ಬಿಲ್ಸ್ ಆರ್ ಹೈ ಸೇಫ್ ಸಿನ್ಸ್ ದ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆರ್ ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ಸ್ ಆರ್ ಅಶ್ಯೂರ್ಡ್ ಬೈ ದ ಗೌರ್ಮೆಂಟ್. ಫಸ್ಟು ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಏನಪ್ಪ ಅಂದರೆ ಟ್ರೆಜರಿ ಬಿಲ್ಲಿಂದ ಸೇಫ್ಟಿ ಅಂತ ಹೇಳ್ಬೋದು. ಸೇಫ್ಟಿ ಅಂತ ಯಾಕೆ? ಸೊ ದ ಅಮೌಂಟ್ ಈಸ್ ಗ್ಯಾರಂಟಿಡ್ ಬೈ ದ ಗೌರ್ಮೆಂಟ್. ಸೊ ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್ ಈಸ್ ಗ್ಯಾರಂಟಿಡ್ ಬೈ ಗೌರ್ಮೆಂಟ್. ಸೊ ಗೌರ್ಮೆಂಟು ಅದರ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಅಮೌಂಟ್ನ ವಾಪಸ್ ಕೊಡುವಂಥ ಒಂದು ಖಾತರಿ ನೀಡುವುದರಿಂದ ಇದೇನಾಗುತ್ತೆ, ಫಸ್ಟ್ ಆಫ್ ಆಲ್ ಸೇಫ್ಟಿ ಇರುತ್ತೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ? ಟ್ರೆಜರಿ ಬಿಲ್ಲಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅಂತ. ಇದು ಫಸ್ಟ್ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದರೆ ಲಿಕ್ವಿಡಿಟಿ. ಸೊ ಲಿಕ್ವಿಡಿಟಿ ಅಂತಂದರೆ ಕನ್ವರ್ಟ್ ಇಂಟು ಕ್ಯಾಶ್ ಅಂತ. ಸೊ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್ ಅಂತ. ಸೊ ಇನ್ವೆಸ್ಟ್ಮೆಂಟ್ ಟ್ರೆಜರಿ ಬಿಲ್ಸ್ ಆರ್ ಆಲ್ಸೋ ಹೈ ಲಿಕ್ವಿಡ್ ಬಿಕಾಸ್ ದೇ ಕ್ಯಾನ್ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್ ಅಟ್ ಎನಿ ಟೈಮ್ ಅಟ್ ದ ಆಪ್ಷನ್ ಆಫ್ ದ ಇನ್ವೆಸ್ಟರ್ಸ್. ನಾವು ಟ್ರೆಜರಿ ಬಿಲ್ನ ಏನು ಮಾಡ್ಬೋದು, ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು, ಕ್ಯಾಶ್ ಆಗಿ ಅತ್ಯಂತ ಸುಲಭವಾಗಿ ನಾವು ಕನ್ವರ್ಟ್ ಮಾಡೋದ್ರಿಂದ ನಾವು ಏನು ಲಿಕ್ವಿಡಿಟಿನ ಎಂಜಾಯ್ ಮಾಡ್ಬೋದು. ಯಾರು? ಇನ್ವೆಸ್ಟರ್ಸು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಐಡಿಯಲ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಐಡಿಯಲ್ ಕ್ಯಾಶ್ ಕ್ಯಾನ್ ಬಿ ಪ್ರಾಫಿಟಬಲಿ ಇನ್ವೆಸ್ಟೆಡ್ ಫಾರ್ ಎ ವೆರಿ ಶಾರ್ಟ್ ಪೀರಿಯಡ್ ಇನ್ ಟ್ರೆಜರಿ ಬಿಲ್ಸ್. Treasury bills are available on the tap throughout the week at the specified rate. ಸೊ ಬೇಸಿಕ್ಕಾಗಿ ಇಲ್ಲಿ ಟ್ರೆಜರಿ ಬಿಲ್ಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಐಡಿಯಲ್ ಫಂಡ್ ಪ್ರಾಪರಾಗಿ ಯುಟಿಲೈಸ್ ಆಗುತ್ತೆ ಅಂತ. ಸೊ ಸುಮ್ಮನೆ ನಮ್ಮಲ್ಲಿರೋ ಇನ್ವೆಸ್ಟ್ಮೆಂಟ್ನ ನಮ್ಮಲ್ಲಿರೋ ಸೇವಿಂಗ್ಸ್ನ ಐಡಲ್ ಆಗಿರೋದಕ್ಕಿಂತ ನಾವು ಟ್ರೆಜರಿ ಬಿಲ್ಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಬೇಸಿಕ್ಕಾಗಿ ನಮಗೆ ಸೇಫ್ಟಿ ಸಿಗುತ್ತೆ, ಅದ್ರ ಜೊತೆಗೆ ಲಿಕ್ವಿಡಿಟಿ ಇರುತ್ತೆ. ಮೋರ್ ಓವರ್ ಏನಂತಂದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಎಲ್ಲಿ ನಾವು ಅಂದರೆ ಗೌರ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ. ಅಂದರೆ ಟ್ರೆಜರಿ ಬಿಲ್ಸ್ ಅಂತಂದರೆ ಏನು, ಗೌರ್ಮೆಂಟೇ ಇಶ್ಯೂ ಮಾಡಿರೋ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ನಮಗೆ ರೀಪೇಮೆಂಟ್ಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಅಂತ. ಸೊ ಹಾಗೆ ನಮಗೆ ಸೇಫ್ಟಿ ಇರುತ್ತೆ ಅಂತ. ಸೊ ಐಡಲ್ ಆಗಿರುವಂಥ ಫಂಡನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಒಳ್ಳೆ ಪ್ರಾಫಿಟಬಿಲಿಟಿನ ನಾವು ಎಂಜಾಯ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಒನ್ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರಿಕ್ವೈರ್ಮೆಂಟ್. ಆ್ಯಸ್ ಪರ್ ದ RBI directives, the commercial banks have to maintain SLR, and for measuring the ratios investment in treasury bills are taken into account.
ಸೊ ಕಮರ್ಷಿಯಲ್ ಬ್ಯಾಂಕ್ಸ್ compulsorily maintain the SLR ratio. So the treasury bills are also considered as a part of SLR requirement. ಸೊ SLR ರಿಕ್ವೈರ್ಮೆಂಟ್ ಏನು ಬೇಕೋ ಅಂಥ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡಲಿಕ್ಕೆ ಟ್ರೆಜರಿ ಬಿಲ್ನು ಕೂಡ ನಾವೇನು ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ಸೊ ಹಾಗಾಗಿ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಇವನ್ನ ಈಸಿಯಾಗಿ ಪರ್ಚೇಸ್ ಮಾಡೋದ್ರಿಂದ ದೇ ಕ್ಯಾನ್ ಫುಲ್ಫಿಲ್ ದ ರಿಕ್ವೈರ್ಮೆಂಟ್ ಆಫ್ SLR. ಸೊ ಅವರ SLR ರಿಕ್ವೈರ್ಮೆಂಟ್ ಏನಿದೆ, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋನ ಏನು ಮೇಂಟೈನ್ ಮಾಡಬೇಕಾಗಿದೆ ಅಂಥ ಒಂದು ರೇಷಿಯೋನ ಮೇಂಟೈನ್ ಮಾಡಲಿಕ್ಕೆ ಇದು ತುಂಬ ಅನುಕೂಲ ಆಗಿರುತ್ತೆ ಅಂತ. ನೆಕ್ಸ್ಟ್ ಅಡ್ವಾಂಟೇಜಸ್ ನೋಡೋದಾದರೆ ಸೋರ್ಸಸ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್. ಸೊ ಇಲ್ಲಿ ಸೋರ್ಸಸ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್ ಅಂತಂದರೆ ದ ಗೌರ್ಮೆಂಟ್ ಕ್ಯಾನ್ ರೇಸ್ ಅ ಶಾರ್ಟ್ ಟರ್ಮ್ ಫಂಡ್ ಫಾರ್ ಮೀಟಿಂಗ್ ಇಟ್ಸ್ ಟೆಂಪರರಿ ಬಡ್ಜೆಟ್ ಡಿಫಿಸಿಟ್ ಥ್ರೂ ದ ಇಶ್ಯೂ ಆಫ್ ಟ್ರೆಜರಿ ಬಿಲ್ಸ್. ಸೊ ಗೌರ್ಮೆಂಟ್ಗೆ ಏನಾದರೂ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಇದ್ದಾಗ ಅದೇನು ಮಾಡ್ಬೋದು, ಟ್ರೆಜರಿ ಬಿಲ್ಸ್ಗಳನ್ನು ಪಬ್ಲಿಕ್ಸ್ಗೆ ಇಶ್ಯೂ ಮಾಡೋದ್ರಿಂದ ಅದೇನು ಮಾಡ್ಬೋದು, ಆ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ಕೋಬೋದು ಅಂತ. ಸೊ ಹಾಗಾಗಿ ಇದೊಂದು ಶಾರ್ಟ್ ಟರ್ಮ್ ಸೋರ್ಸಸ್ ಆಫ್ ಫಂಡ್ಸ್ ಆಗಿರುತ್ತೆ ಅಂತ. ಇನ್ನೊಂದು ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಯಾವುದಪ್ಪ ಅಂದರೆ ನಾನ್ ಇನ್ಫ್ಲೇಷನರಿ ಮಾನಿಟರಿ ಟೂಲ್. ಸೊ ನಾನು ಆಲ್ರೆಡಿ ಪಾಯಿಂಟ್ನ ಡಿಸ್ಕಷನ್ ಮಾಡಿದ್ವಿ ಮನಿ ಮಾರ್ಕೆಟ್ ಅಡ್ವಾಂಟೇಜಸ್ ಬಗ್ಗೆ ನಾವು ನೋಡುವಾಗ. ಸೊ ಇಲ್ಲಿ ಏನಂತಂದರೆ ನಾನ್ ಇನ್ಫ್ಲೇಷನರಿ ಸೋರ್ಸಸ್ ಆಗಿರುತ್ತೆ ಅಂತ. ಅಂದರೆ ಈಗ ಗೌರ್ಮೆಂಟ್ಗೆ ಏನಾದರೂ ಫಂಡ್ಸ್ನ ಅವಶ್ಯಕತೆ ಇದ್ದಾಗ ಅವಾಗ ಏನು ಮಾಡಬೇಕಾಗುತ್ತೆ, ಅವರು ಹೊಸ ನೋಟ್ನ ಪ್ರಿಂಟ್ ಮಾಡೋದಲ್ಲ. ಸೊ ಹೊಸ ನೋಟ್ನ ಪ್ರಿಂಟ್ ಮಾಡೋದ್ರಿಂದ ನಮ್ಮದೇ ಏನಾಗುತ್ತೆ, ನಮಗೆ ಇನ್ಫ್ಲೇಷನ್ ಆಗುತ್ತೆ. ಸೊ ಹಾಗಾಗಿ ಇರೋವಂಥ ಫಂಡ್ಸ್ನ ನಾವೇನು ಮಾಡ್ಬೋದು, ಪಬ್ಲಿಕ್ಸಿಂದ ಬಾರೋ ಮಾಡ್ಕೋಬೋದು. ಸೊ ವಿತ್ ದ ಹೆಲ್ಪ್ ಆಫ್ ಟ್ರೆಜರಿ ಬಿಲ್ ದ ಗೌರ್ಮೆಂಟ್ ಕ್ಯಾನ್ ಬಾರೋ ದ ಮನಿ ಫ್ರಮ್ ದ public. It helps to the effective implementation of monetary policy or to control the inflation. ಸೊ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ತುಂಬ ಅನುಕೂಲಕರವಾದ ಒಂದು ಟೂಲ್ ಆಗಿರುತ್ತೆ ಅಂತ. ಸೊ ಹಾಗಾಗಿ ನಾವು ಪಬ್ಲಿಕ್ಸಿಂದ ಈಸಿಯಾಗಿ ಮನಿನ ಬಾರೋ ಮಾಡ್ಬೋದು ಅಂತ. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಟ್ರೆಜರಿ ಬಿಲ್. ಸೊ ನೆಕ್ಸ್ಟ್ ಒನ್, ಲಿಮಿಟೇಷನ್ಸ್ ಆಫ್ or drawbacks of treasury bill market. So first one, poor yields. The yields from treasury bills are the lowest compared to the long term financial instrument. The treasury bills yields is very poor. ಸೊ ನಾವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಒಳ್ಳೆ ರೇಟ್ ಆಫ್ ರಿಟರ್ನ್ ಬರುತ್ತೆ. ಬಟ್ ಟ್ರೆಜರಿ ಬಿಲ್ಲು ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರೋದ್ರಿಂದ ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಅಂದರೆ ನಮಗೆ ತುಂಬ ಕಡಿಮೆ ಅಂದರೆ ತುಂಬ ಲೋಯರ್ ರೇಟ್ ಆಫ್ ಇಂಟ್ರೆಸ್ಟ್ ನಾವಿಲ್ಲಿ ತೊಗೋಬೋದು. ಜಾಸ್ತಿ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ನಮಗಿಲ್ಲಿ ಸಿಗೋದಿಲ್ಲ ಅಂತ. ದಿಸ್ ಇಸ್ ದ ಫಸ್ಟ್ ಡ್ರಾಬ್ಯಾಕ್. ಸೆಕೆಂಡ್ ಒನ್, ಆಬ್ಸೆನ್ಸ್ ಆಫ್ ಕಾಂಪಿಟೇಟಿವ್ ಬಿಡ್ಸ್. Though treasury bills are sold through the actions in order to ensure the market rate for the investors, it is in the actual practice the competitive bids are conspicuously absent. So ಇಲ್ಲಿ ನಮಗೆ ಟ್ರೆಜರಿ ಬಿಲ್ ಮಾರ್ಕೆಟ್ಗೆ ಕಾಂಪಿಟೇಟಿವ್ ಬಿಡ್ಸ್ಗಳು ಇರೋದಿಲ್ಲ. ಏನು ಸ್ಪೆಸಿಫೈಡ್ ಪ್ರೈಸ್ ಏನಿರುತ್ತೆ, ಸೊ ಆ ಪ್ರೈಸಲ್ಲಿ ನಾವಿಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಂಪಿಟೇಟಿವ್ ಬಿಡ್ಸ್ಗಳು ಇರೋದಿಲ್ಲ. ಸೊ ನಾನ್ ಕಾಂಪಿಟೇಟಿವ್ ಬಿಡ್ಸ್ ಆಗಿರುತ್ತೆ ಇದು ಅಂತ. ಸೊ ಇದು ಒಂದು ಕೂಡ ಲಿಮಿಟೇಷನ್ಸು. ಸೊ ನೆಕ್ಸ್ಟ್ ಒನ್, ಅಬ್ಸೆನ್ಸ್ ಆಫ್ ಆಕ್ಟಿವ್ ಟ್ರೇಡಿಂಗ್. ಜನರಲಿ ದ ಇನ್ವೆಸ್ಟರ್ಸ್ ಹೋಲ್ಡ್ ದ ಟ್ರೆಜರಿ ಬಿಲ್ಸ್ ಸ್ಟಿಲ್ ಮೆಚುರಿಟಿ and they do not come for the circulation. Hence the active trading in the treasury bills is adversely affected. ಸೊ ಇಲ್ಲಿ ಒಂದು ಸರಿ ಟ್ರೆಜರಿ ಬಿಲ್ಸ್ ನಾವು ಪರ್ಚೇಸ್ ಮಾಡಿದ್ರೆ ಅದನ್ನು ನೆಕ್ಸ್ಟ್ ನಾವು ಇನ್ನೊಬ್ರು ಯಾರಿಗೂ ಕೂಡ ಟ್ರಾನ್ಸ್ಫರ್ ಮಾಡೋದಿಲ್ಲ ಇಲ್ಲಿ. ಯಾಕೆ ಅಂತಂದರೆ ಇಲ್ಲಿ ನಮಗೆ ಲಿಕ್ವಿಡಿಟಿ ಇರುತ್ತೆ, ಸೇಫ್ಟಿ ಇರುತ್ತೆ, ಅದ್ರ ಜೊತೆಗೆ ನಮಗೆ ಒಂದು ಗ್ಯಾರಂಟಿ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾವು ಇದನ್ನ ಬೇರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಥರ ನಾವೇನು ಮಾಡೋದಿಲ್ಲ, ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಆ್ಯಕ್ಟಿವ್ ಟ್ರೇಡಿಂಗ್ ಇರೋದಿಲ್ಲ ಅಂತ. ಸೊ ಒಬ್ಬರು ಯಾರೋ ಪರ್ಚೇಸ್ ಮಾಡಿದ್ರೆ ಅದನ್ನ ಮೆಚುರಿಟಿ ಬರೋರು ಕೂಡ ಅವರೇ ಇಟ್ಕೊಳ್ಳೋದ್ರಿಂದ ಇದು ಒಂದು ಕೂಡ ಲಿಮಿಟೇಷನ್ಸ್ ಆಗಿರುತ್ತೆ ಅಂತ. ಸೊ ದೀಸ್ ಆರ್ ಆಲ್ ದ limitations of treasury bill market. Okay na. So next one, acceptance market. The acceptance market refers to the market where the short term genuine trade bills are accepted by the financial intermediaries. So ಇಲ್ಲಿ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ನಾವು ಏನೋ ಹೇಳಿದ್ವಿ, ಕಮರ್ಷಿಯಲ್ ಬಿಲ್ಸ್ಗಳು ಏನು ಸಿಗುತ್ತೆ ನಮಗೆ. ಸೊ ಕಮರ್ಷಿಯಲ್ ದಟ್ ಮೀನ್ಸ್ ಟ್ರೇಡ್ ಬಿಲ್ಗಳನ್ನು ನಾವೇನು ಮಾಡ್ಬೋದು, ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಾವು ಕೊಡೋದ್ರಿಂದ ನಾವೇನು ಮಾಡ್ಬೋದು, ಅವನ್ನ ಡಿಸ್ಕೌಂಟ್ ಮಾಡಿಸ್ಕೋಬೋದು ಅಥವಾ ಅವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ನಾವೇನು ಮಾಡ್ಬೋದು, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ರೈಸ್ ಮಾಡ್ಬೋದು ಅಂತ. ಸೊ ಹಿಯರ್ ದ ಆಲ್ ಟ್ರೇಡ್ ಬಿಲ್ಸ್ ಆರ್ ನಾಟ್ ಡಿಸ್ಕೌಂಟೆಡ್ ಈಸಿಲಿ ಬಿಕಾಸ್ ದ ಪಾರ್ಟೀಸ್ ಟು ದ ಬಿಲ್ಸ್ ಮೇ ನಾಟ್ ಬಿ financially sound. In case such bills are accepted by the financial intermediaries like bank, the bills earn a good name and the reputation and such bill can be readily discounted anywhere. ಸೊ ಇಲ್ಲಿ ಏನಾಗುತ್ತೆ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ, ಅದನ್ನ ಎಲ್ಲ ಬಿಲ್ಗಳನ್ನು ನಾವು ಡಿಸ್ಕೌಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಕ್ಸೆಪ್ಟೆನ್ಸ್ ಮಾರ್ಕೆಟ್ ಅನ್ನೋದು ಇಂದು ಎಕ್ಸಿಸ್ಟಿಂಗಲ್ಲಿರುತ್ತೆ. ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತವೆ, ಸೊ ಈ ಥರದ ಬಿಲ್ಗಳನ್ನು ಟ್ರೆಜರಿ ಕಮರ್ಷಿಯಲ್ ಬಿಲ್ಸ್ಗಳಂತ ನಾವು ಏನು ಕರಿತೀವಿ, ಸೊ ಆ ಥರ ಬಿಲ್ಗಳನ್ನು
ಈಸಿಯಾಗಿ ಏನು ಮಾಡ್ತಾರೆ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋದ್ರ ಮೂಲಕ ನಮಗೇನು ಮಾಡ್ತಾರೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ದಿಸ್ ಈಸ್ ಅಬೌಟ್ ದ ಅಕ್ಸೆಪ್ಟೆನ್ಸ್ ಮಾರ್ಕೆಟ್. ಸೊ ಇವತ್ತಿನ ಇದುವರೆಗೂ ನಾವೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ ಟ್ರೆಜರಿ ಬಿಲ್ನ ಮೀನಿಂಗ್ನ ನೋಡಿದ್ವಿ. ಟ್ರೆಜರಿ ಬಿಲ್ ಅಂತಂದರೆ ಇಷ್ಟೇ, ಇಟ್ಸ್ ಆಲ್ಸೋ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಮನಿ ಮಾರ್ಕೆಟ್. ಇಟ್ ಈಸ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಟು ದ ಪಬ್ಲಿಕ್ ಫಾರ್ ರೈಸಿಂಗ್ ಆಫ್ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಫ್ರಮ್ ದ ಪಬ್ಲಿಕ್. ಸೊ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ರೈಸ್ ಮಾಡಲಿಕ್ಕೆ ನಮಗೆ ಗೌರ್ಮೆಂಟ್ ಇಶ್ಯೂ ಮಾಡುವಂಥ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವು ಟ್ರೆಜರಿ ಬಿಲ್ ಅಂತೇಳಿ ಕರಿತೀವಿ. ಸೊ ಇದ್ರ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ನ ನೋಡೋದಾದರೆ ಇದು ಸೇಫ್ಟಿ ಪ್ರೊವೈಡ್ ಮಾಡುತ್ತೆ, ಅದ್ರ ಜೊತೆಗೆ ನಮಗೆ ಲಿಕ್ವಿಡಿಟಿ ಇರುತ್ತೆ. ನೆಕ್ಸ್ಟು ಐಡಿಯಲ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋನ ಫುಲ್ಫಿಲ್ ಮಾಡುತ್ತೆ, ಅದ್ರ ಜೊತೆಗೆ ಶಾರ್ಟ್ ಟರ್ಮ್ ಸೋರ್ಸಸ್ ಆಫ್ ಫಂಡ್ ಆಗಿರುತ್ತೆ. ಅದಾದಮೇಲೆ ನಾನ್ ಇನ್ಫ್ಲೇಷನರಿ ಮಾನಿಟರಿ ಟೂಲ್ ಆಗಿರುತ್ತೆ. ನೆಕ್ಸ್ಟು ಇವೆಲ್ಲವೂ ಕೂಡ ನಮಗೆ ಅಡ್ವಾಂಟೇಜಸ್ ಆಗುತ್ತೆ. ಅದ್ರ ಜೊತೆಗೆ ಡ್ರಾಬ್ಯಾಕ್ಸ್ನ ನೋಡೋದಾದರೆ ಪೂರ್ ಈಲ್ಡ್ ಅಂತ ಹೇಳ್ತೇನೆ, ತುಂಬ ಲೋಯರ್ ರೇಟ್ ಆಫ್ ಇಂಟ್ರೆಸ್ಟ್ನ ಅರ್ನ್ ಮಾಡ್ತೀವಿ ಇಲ್ಲಿ. ಅದ್ರ ಜೊತೆಗೆ ಆಬ್ಸೆನ್ಸ್ ಆಫ್ ಕಾಂಪಿಟೇಟಿವ್ ಬಿಡ್ಸ್, ದಿರ್ ಇಸ್ ನೋ ಕಾಂಪಿಟೇಟಿವ್ ಬಿಡ್ಸ್ ಫಾರ್ ದ ಪರ್ಚೇಸ್ ಆಫ್ ಟ್ರೆಜರಿ ಬಿಲ್ಸ್. ಇಲ್ಲಿ ಯಾವುದೇ ಕಾಂಪಿಟೇಟಿವ್ ಬಿಡ್ಸ್ಗಳು ನಮಗೆ ಇರೋದಿಲ್ಲ. ನೆಕ್ಸ್ಟ್ ಆಬ್ಸೆನ್ಸ್ ಆಫ್ ಆಕ್ಟಿವ್ ಟ್ರೇಡಿಂಗ್. ಸೊ ಇಲ್ಲಿ ಆ್ಯಕ್ಟಿವ್ ಆಗಿ ಇಲ್ಲ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವು ಟ್ರಾನ್ಸ್ಫರ್ ಮಾಡೋದಿಲ್ಲ. ಸೊ ಯಾರಾದರೂ ಒಬ್ಬನು ಪರ್ಚೇಸ್ ಮಾಡಿದ್ರೆ ಆ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಟಿಲ್ ದ ಮೆಚುರಿಟಿವರೆಗೂ ಕೂಡ ಅವನೇನೇ ಆ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಮೇಂಟೈನ್ ಮಾಡಿರ್ತಾನೆ. ಸೊ ಹಾಗಾಗಿ ಇದು ಒಂದು ಕೂಡ ಲಿಮಿಟೇಷನ್ಸ್ ಆಗುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ಇದುವರೆಗೂ ಕೂಡ ನಾವು ಟ್ರೆಜರಿ ಬಿಲ್ ಮಾರ್ಕೆಟ್ ಅಂತಂದ್ರೆ ಏನು, ಸೊ ಅದರ ಅಡ್ವಾಂಟೇಜಸ್ ಏನು, ಅದರ ಲಿಮಿಟೇಷನ್ಸ್ ಏನು, ಅದ್ರ ಜೊತೆಗೆ ಅಕ್ಸೆಪ್ಟೆನ್ಸ್ ಮಾರ್ಕೆಟ್ ಅಂತಂದ್ರೆ ಏನು ಅಂತ ನೋಡಿದ್ವಿ. ಸೊ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ದ ಇನ್ಸ್ಟ್ರೂಮೆಂಟ್ಸ್ ಆಫ್ ಮನಿ ಮಾರ್ಕೆಟ್. ಸೊ ಒಂದು ಮನಿ ಮಾರ್ಕೆಟ್ ಹಣದ ಮಾರುಕಟ್ಟೆಯಲ್ಲಿ ಬರುವಂಥ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ಯಾವ್ಯಾವಿರುತ್ತೆ ಅಥವಾ ಒಂದು ಯಾವ್ಯಾವ ಫೈನಾನ್ಷಿಯಲ್ ಅಸೆಟ್ಸ್ಗಳು ಬರುತ್ತೆ ಅನ್ನೋದನ್ನ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಕಮರ್ಷಿಯಲ್ ಪೇಪರ್. ಕಮರ್ಷಿಯಲ್ ಪೇಪರ್ is an unsecured promissory note issued with a fixed maturity by the company approved by RBI. The negotiable by endorsement and delivery issued in the bearer form and issued at a discount on the face value as may be determined by the issuing company. So commercial paper, it's also one of the negotiable instrument issued by the company which is approved by the RBI, either may be face value or at a discount. So ಇಲ್ಲಿ ಕಮರ್ಷಿಯಲ್ ಪೇಪರ್ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರುತ್ತೆ, ಅದರಲ್ಲೂ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಇದನ್ನು ಯಾರು ಇಶ್ಯೂ ಮಾಡ್ತಾರೆ ಅಂತಂದರೆ ಪ್ರೈವೇಟ್ ಕಂಪನಿಗಳು ಇಶ್ಯೂ ಮಾಡ್ತವೆ. ಕಂಪನೀಸ್ ಆರ್ ಕಾರ್ಪೊರೇಟ್ಸ್ ಅಂತ ಹೇಳ್ತೀವಿ. ಬಟ್ ಕಂಪನಿ ವಿಚ್ ಇಸ್ ಅಪ್ರೂವ್ಡ್ ಬೈ ದ RBI, ಯಾವ RBI ಇಂದ ಅವರು ಪರ್ಮಿಷನ್ ತಗೊಂಡು ಆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಇಶ್ಯೂ ಮಾಡಬೇಕಾಗುತ್ತೆ. ಇದು ಕೂಡ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ನಮಗೆ ಗೊತ್ತಿದೆ, ಇಟ್ ಕ್ಯಾನ್ ಬಿ ಈಸಿಲಿ ಟ್ರಾನ್ಸ್ಫರ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೊ ಹಾಗಾಗಿ ಈ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಐದರ್ ಡಿಸ್ಕೌಂಟ್ಗೆ ಇಶ್ಯೂ ಮಾಡ್ಬೋದು ಅಥವಾ ಫೇಸ್ ವ್ಯಾಲ್ಯೂಗೂ ಕೂಡ ಇಶ್ಯೂ ಮಾಡ್ಬೋದು. ಸೊ ಇದನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂತಂದರೆ ಇಟ್ ಇಸ್ ಡಿಟರ್ಮೈನ್ಡ್ ಬೈ ಇಶ್ಯೂಯಿಂಗ್ ಕಂಪನಿ. ಸೊ ಇದನ್ನ ಯಾರು ಇಶ್ಯೂ ಮಾಡ್ತಾರೆ ಅಂದರೆ ಕಂಪನಿ ಇಶ್ಯೂ ಮಾಡುತ್ತೆ, ಯಾರಿಗೆ ಇಶ್ಯೂ ಮಾಡುತ್ತೆ, ಪಬ್ಲಿಕ್ಸ್ ಇಶ್ಯೂ ಮಾಡುತ್ತೆ. ಸೊ ಹಾಗಾಗಿ ಕಮರ್ಷಿಯಲ್ ಪೇಪರ್ ಇಟ್ಸ್ ಅ ಡಾಕ್ಯುಮೆಂಟ್, ಇಟ್ಸ್ ಅನ್ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್ issued by the company which is approved by RBI. It is issued at a discount rate or face value. ಸೊ ಫೇಸ್ ವ್ಯಾಲ್ಯೂಗಾದರೂ ಇಶ್ಯೂ ಮಾಡ್ಬೋದು ಅಥವಾ ಡಿಸ್ಕೌಂಟ್ಗಾದರೂ ಕೂಡ ಇಶ್ಯೂ ಮಾಡುವಂಥ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ ಅಂತ. ಸೊ ಇದನ್ನು ನಾವು ಕಮರ್ಷಿಯಲ್ ಪೇಪರ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಅನದರ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಯಾವುದಪ್ಪ ಅಂತಂದರೆ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್. A certificate of deposit or short-term deposit instruments issued by the bank and financial institution to raise large sum of money. CDs are issued in the form of usance promissory notes. So ಇಲ್ಲಿ certificate of deposit ಅಂತಂದರೆ it's also one of the negotiable instrument which is issued by the banks or financial institutions. ಸೊ ಇದನ್ನ ಕಾಮನ್ ಪೀಪಲ್ ಇಶ್ಯೂ ಮಾಡೋಕ್ಕಾಗೋದಿಲ್ಲ ಅಥವಾ ಕಂಪ್ನಿಗಳು ಇಶ್ಯೂ ಮಾಡೋದಿಲ್ಲ. ಇವನ್ನ ಯಾರು ಇಶ್ಯೂ ಮಾಡ್ತಾರೆ, ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಇಶ್ಯೂ ಮಾಡ್ತವೆ. ಅದ್ರ ಜೊತೆಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಏನು ಮಾಡ್ತವೆ, ಈ ಥರ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ನ ದಟ್ ಇಸ್ ಟ್ರೆಜರಿ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ನ ಇಶ್ಯೂ ಮಾಡ್ತಾರೆ ಅಂತ. ದೇ ಆರ್ ನೆಗೋಷಿಯಬಲ್ ಆ್ಯಂಡ್ ಆರ್ ಇನ್ ಮಾರ್ಕೆಟಬಲ್ ಫಾರ್ಮ್ ಬಿಯರಿಂಗ್ ಎ ಸ್ಪೆಸಿಫಿಕ್ ಫೇಸ್ ವ್ಯಾಲ್ಯೂ ಆ್ಯಂಡ್ ಮೆಚುರಿಟಿ. ಸೊ ಈ ಇನ್ಸ್ಟ್ರೂಮೆಂಟ್ಸ್ಗಳು ಕೂಡ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರುತ್ತೆ. ಸೊ ಅದಕ್ಕೊಂದು ಸ್ಪೆಸಿಫಿಕ್ ಫೇಸ್ ವ್ಯಾಲ್ಯೂ ಇರುತ್ತೆ ಆ್ಯಂಡ್ ಮೆಚುರಿಟಿ ಪೀರಿಯಡ್ ಇರುತ್ತೆ. ಸೊ ಕಾಮನ್ ಮೆಚುರಿಟಿ ಪೀರಿಯಡ್ ಅಂದರೆ ಲೆಸ್ ದ್ಯಾನ್ 1 year ಮೆಚುರಿಟಿ ಪೀರಿಯಡ್ ಇರುತ್ತೆ. ಸೊ ಹಾಗಾಗಿ ಅದಕ್ಕೊಂದು ಫೇಸ್ ವ್ಯಾಲ್ಯೂ ಇರುತ್ತೆ, ಸ್ಪೆಸಿಫಿಕ್ ಫೇಸ್ ವ್ಯಾಲ್ಯೂ ಆ್ಯಂಡ್ ಮೆಚುರಿಟಿ ಪೀರಿಯಡ್, ಅದು ಮೆಚುರಿಟಿ ಪೀರಿಯಡ್ ಕೂಡ ಇರುತ್ತೆ. ದ CDs ಆರ್ ಟ್ರಾನ್ಸ್ಫರ್ ಫ್ರಮ್ ಒನ್ ಪಾರ್ಟಿ ಟು ಅನದರ್ ಪಾರ್ಟಿ ಡ್ಯೂ ಟು ದೇರ್ ನೆಗೋಷಿಯಬಲ್ ನೇಚರ್. ದೇ ಆರ್ ಆಲ್ಸೋ ನೋನ್ ಆ್ಯಸ್ ನೆಗೋಷಿಯಬಲ್ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್.
ಸೊ ಈ ಇನ್ಸ್ಟ್ರೂಮೆಂಟ್ಸ್ಗಳು ನಾನು ಹೇಳಿದಾಗೆ ಇದು ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು, ಅದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನಾವು ಈಸಿಯಾಗಿ ಏನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ನಾವೇನಂತ ಕರಿಬೋದು, ನೆಗೋಷಿಯಬಲ್ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಅಂತಲೂ ಕೂಡ ಕರಿಬೋದು ಅಂತ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್. ಸೊ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಅಂತಂದರೆ ಇಟ್ಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ issued by ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇಶ್ಯೂ ಮಾಡ್ತಾರೆ ಟು ರೈಸ್ ಲಾರ್ಜ್ ಸಮ್ ಆಫ್ ಮನಿ. ಸೊ ಕಂಪೇರ್ಡ್ ಟು ದ ಅದರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಅದರ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್, ದ ಫೇಸ್ ವ್ಯಾಲ್ಯೂ ಆಫ್ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಈಸ್ ಹ್ಯೂಜ್. ಸೊ ತುಂಬ ಲಾರ್ಜರ್ ಅಮೌಂಟ್ನ ರೈಸ್ ಮಾಡಲಿಕ್ಕೆ ಸೊ ಈ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ನ ನಾವಿಲ್ಲಿ ಇಶ್ಯೂ ಮಾಡ್ತೀವಿ ಅನ್ನೋದು. ನೆಕ್ಸ್ಟ್ ಒನ್, ರೆಪೋ ಇನ್ಸ್ಟ್ರೂಮೆಂಟ್. Repo stands for repurchase. Under repo transaction, the borrower parts with the securities to the lender with an agreement to repurchase them at the end of the fixed period at the specified price. So repo transaction ಅಲ್ಲಿ ಏನಾಗುತ್ತೆ, ರೆಪೋ ಇನ್ಸ್ಟ್ರೂಮೆಂಟ್ಸ್ಗಳು ಏನಾಗುತ್ತೆ, ದ ಲೆಂಡರ್ ಇಸ್ ಅಗ್ರಿ ಟು ರೀಪರ್ಚೇಸ್ ದೀಸ್ ಇನ್ಸ್ಟ್ರೂಮೆಂಟ್ಸ್ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಅಟ್ ಎ ಸ್ಪೆಸಿಫೈಡ್ ಪ್ರೈಸ್. ಸೊ ರೆಪೋ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಲೆಂಡರು ಬಾರೋರ್ಗೆ ಇಶ್ಯೂ ಮಾಡೋವಾಗಲೇ ಅವನೇನು ಮಾಡಿರ್ತಾನೆ, ಈ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್, ಅಂದರೆ ಇಷ್ಟು ತಿಂಗಳು ಅಥವಾ ಇಷ್ಟು ದಿನಗಳಾದಮೇಲೆ ಅದನ್ನ ನಾನು ಏನು ಮಾಡ್ತೀನಿ, ಇಷ್ಟು ಒಂದು ಸ್ಪೆಸಿಫೈಡ್ ಅಮೌಂಟ್ಗೆ ರೀಪರ್ಚೇಸ್ ಮಾಡ್ತೀನಿ ಅನ್ನೊಂದು ಅಗ್ರಿಮೆಂಟ್ ಮೇಲೆ ಈ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಇಶ್ಯೂ ಮಾಡ್ತಾರೆ ಅಂತ. ಓಕೆನಾ. ಸೊ ಅಟ್ ದ ಎಂಡ್ ಆಫ್ ದ ಪೀರಿಯಡ್ ದ ಬಾರೋ ವಿಲ್ ರೀಪರ್ಚೇಸ್ ದೀಸ್ ಸೆಕ್ಯೂರಿಟೀಸ್ ಅಟ್ ಎ ಪ್ರೀ ಡಿಟರ್ಮೈನ್ಡ್ ಪ್ರೈಸ್. ಈ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಾರೋವರ್ ಏನು ಮಾಡ್ತಾನೆ, ದಟ್ ಇಸ್ ಲೆಂಡರ್ ಏನು ಮಾಡ್ತಾನೆ, ಆ ಇನ್ಸ್ಟ್ರೂಮೆಂಟ್ಸ್ಗಳನ್ನ ರೀಪರ್ಚೇಸ್ ಮಾಡ್ತಾನೆ. ಸೊ ಅಟ್ ಎ ಸ್ಪೆಸಿಫೈಡ್ ಪ್ರೈಸ್, ಮೊದಲೇ ಏನು ಡಿಸೈಡ್ ಆಗಿರುತ್ತೋ ಆ ಪ್ರೈಸ್ಗೆ ಆ ಇನ್ಸ್ಟ್ರೂಮೆಂಟ್ಸ್ಗಳನ್ನ ರೀಪರ್ಚೇಸ್ ಮಾಡೋ ಒಂದು ಇನ್ಸ್ಟ್ರೂಮೆಂಟ್ನ ನಾವಿಲ್ಲಿ ರೆಪೋ ಇನ್ಸ್ಟ್ರೂಮೆಂಟ್ಸ್ಗಳಂತೇಳಿ ಕರಿತೀವಿ ಅಂತ. ಸೊ ನೆಕ್ಸ್ಟ್ ಒನ್, ಇಂಟರ್ ಬ್ಯಾಂಕಿಂಗ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್. ಸೊ ಇಂಟರ್ ಬ್ಯಾಂಕಿಂಗ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಸ್ ಪ್ರೊವೈಡ್ಸ್ ದೆಮ್ an additional instrument for even out short term liquidity within the perimeters of the banking system. So basically these are the instrument which is a transfer from one financial institution to another financial institution, that means one commercial bank to another commercial bank. ಈ ಇಂಟರ್ ಬ್ಯಾಂಕಿಂಗ್ ಪಾರ್ಟಿಸಿಪೇಷನ್ ಅಲ್ಲಿ ಏನು ಬರ್ತವೆ ಅಂದರೆ, ಒಂದು ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ನೊಂದು ಕಮರ್ಷಿಯಲ್ ಬ್ಯಾಂಕ್ಗೆ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಏನಾದರೂ ಕೊಟ್ಟಾಗ ಈ ರೀತಿಯಾದ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಇಂಟರ್ ಬ್ಯಾಂಕಿಂಗ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ನ ನಾವು ಇಲ್ಲಿ ಏನು ಮಾಡ್ತೀವಿ, ಇಶ್ಯೂ ಮಾಡ್ತೀವಿ. ಇದು ಕಾಮನ್ ಪೀಪಲ್ಗೆ ಅಪ್ಲೈ ಆಗೋದಿಲ್ಲ, ಬಟ್ ಇದು ಏನು ಅಪ್ಲೈ ಆಗುತ್ತೆ, ಓನ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ಅಪ್ಲೈ ಆಗೋಂಥ ಒಂದು ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್, ಟ್ರೆಜರಿ ಬಿಲ್. ಸೊ ಟ್ರೆಜರಿ ಬಿಲ್ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ಟ್ರೆಜರಿ ಬಿಲ್ ಮಾರ್ಕೆಟಲ್ಲಿ. ಸೊ ಟ್ರೆಜರಿ ಬಿಲ್ ನಥಿಂಗ್ ಬಟ್ ಇಟ್ಸ್ ಅ ಪ್ರಾಮಿಸರಿ ನೋಟ್ issued by the government to the public for fulfilling the short term financial requirements to the government. ಸೊ ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿಯ ಸಾಲ ಸೌಲಭ್ಯಗಳನ್ನು ತಗೊಳ್ಳಿಕ್ಕೆ, ಅಲ್ಪಾವಧಿಯ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸ್ಕೊಳ್ಳಿಕ್ಕೆ ಸೊ ಗೌರ್ಮೆಂಟ್ ಏನು ಮಾಡ್ತವೆ, ಸೊ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆದಂತಹ ಒಂದು ಟ್ರೆಜರಿ ಬಿಲ್ನ ಪಬ್ಲಿಕ್ಸ್ಗೆ ಇಶ್ಯೂ ಮಾಡೋದ್ರ ಮೂಲಕ ಅವ್ರೇನು ಮಾಡ್ತಾರೆ, ಅವರ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ಕೊಳ್ತವೆ ಅಂತ. ಸೊ ಇದನ್ನು ನಾವಿಲ್ಲಿ ಟ್ರೆಜರಿ ಬಿಲ್ ಅಂತೇಳಿ ಕರಿತೀವಿ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒಂದು ಕಮರ್ಷಿಯಲ್ ಬಿಲ್. So commercial bill is a one which arises out of genuine trade transaction, that is credit transaction. As soon as goods are sold on the credit, the seller draw a bill on the buyer for the amount due. ಸೊ ಕಮರ್ಷಿಯಲ್ ಬಿಲ್ಗಳನ್ನು ನಮಗೆ ಗೊತ್ತಿದೆ. ಸೊ ಜೆನ್ಯೂನ್ ಟ್ರೇಡ್ ದಟ್ ಈಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಆದಾಗ ಸೆಲ್ಲರ್ ಏನು ಮಾಡ್ತಾನೆ, ಬಾರೋವರ್ ಮೇಲೆ ಬಿಲ್ನ ಬರೀತಾನೆ. ಆ ಬಿಲ್ನ ಯಾರು ಅಕ್ಸೆಪ್ಟ್ ಮಾಡ್ಕೊತಾರೆ, ಬೈಯರು ಅಕ್ಸೆಪ್ಟ್ ಮಾಡ್ಕೊತಾನೆ. ಅಕ್ಸೆಪ್ಟ್ ಮಾಡಿರೋಂಥ ಬಿಲ್ನ ನಾವಿಲ್ಲಿ ಏನಂತ ಕರಿತೀವಿ, ಕಮರ್ಷಿಯಲ್ ಬಿಲ್ ಅಂತೇಳಿ ಕರಿತೀವಿ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್, ಕಾಲ್ ಮನಿ ಮಾರ್ಕೆಟ್. ಸೊ ಕಾಲ್ ಮನಿ ಮಾರ್ಕೆಟ್ ಸಮ್ ಮಾರ್ಕೆಟ್ ಫಾರ್ extremely short term. So extremely short term means that's 1 day to 14 days. Here the borrower, the lender will demand to the repayment of his deposit or demand to repayment of his loan whenever he want. ಸೊ ಅವನು ಡಿಮಾಂಡ್ ಯಾವಾಗ ಬೇಕಾದ್ರೂ ಅದನ್ನ ರೀಪೇಮೆಂಟ್ ಮಾಡಿ ಅಂತೇಳಿ ಡಿಮಾಂಡ್ ಮಾಡ್ಬೋದು. ಅಂದರೆ ತುಂಬ ಶಾರ್ಟ್ ಟರ್ಮ್ ಪೀರಿಯಡ್, ಅಂದರೆ 1 day ಇಂದ 14 days ಅಂತ, ಮಿನಿಮಮ್ 1 day ಮ್ಯಾಕ್ಸಿಮಮ್ 14 days. ಸೊ ವೆನ್ಎವರ್ ಹಿ ರಿಕ್ವೈರ್ಡ್ ಇಸ್ ಫಂಡ್, ಸೊ ಈ ಕ್ಯಾನ್ ಡಿಮಾಂಡ್ ಟು ದ ಬಾರೋವರ್. ಸೊ ಬಾರೋವರ್ಗೆ ಏನು ಮಾಡ್ಬೋದು, ಅವ್ರ ಅಮೌಂಟ್ನ ರೀಪೇಮೆಂಟ್ ಮಾಡಿ ಅಂತ ಡಿಮಾಂಡ್ ಮಾಡ್ಬೋದು. ಸೊ ಅಂಥ ಒಂದು ಮಾರ್ಕೆಟ್ನ ನಾವಿಲ್ಲಿ ಕಾಲ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತೇಳಿ ಕರಿತೀವಿ. ಸೊ ಇಷ್ಟು ನಿಮಗೆ ಮನಿ ಮಾರ್ಕೆಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳು ಆಗಿರುತ್ತೆ ಅಂತ. ಸೊ ನಾವು ಯಾವ್ಯಾವ ಡಿಸ್ಕಷನ್ ಮಾಡಿದ್ವಿ ಅಂತಂದರೆ ಇದುವರೆಗೂ ಕೂಡ ಫಸ್ಟ್ ಒನ್ನು ಕಮರ್ಷಿಯಲ್ ಪೇಪರ್ ಅಂತ ಹೇಳಿದೆ. ಸೊ ಕಮರ್ಷಿಯಲ್ ಪೇಪರ್ ಇಟ್ಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಬೈ ದ ಕಂಪನೀಸ್ ಅಪ್ರೂವ್ಡ್ ಬೈ ದ RBI. ಸೊ ಇಟ್ ಮೇ ಬಿ ಇಶ್ಯೂಡ್ ಅಟ್ ಡಿಸ್ಕೌಂಟ್ ರೇಟ್ ಆರ್ ಅಟ್ ಎ ಫೇಸ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂಗೆ ಅವ್ರು ಇಶ್ಯೂ ಮಾಡ್ಬೋದು, ಡಿಸ್ಕೌಂಟ್ ಆದರೂ ಕೂಡ ಇಶ್ಯೂ ಮಾಡುವಂಥ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇದಾಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್,
ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಅಂತ ಹೇಳಿದೆ. ಸೊ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಯಾರು ಇಶ್ಯೂ ಮಾಡ್ತಾರೆ? ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಇಶ್ಯೂ ಮಾಡ್ತಾರೆ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇಶ್ಯೂ ಮಾಡ್ತಾರೆ ಟು ರೈಸ್ ಲಾರ್ಜ್ ಸಮ್ ಆಫ್ ಮನಿ. ಸೊ ತುಂಬ ದೊಡ್ಡ ಮೊತ್ತದ ಒಂದು ಹಣವನ್ನು ರೈಸ್ ಮಾಡಲಿಕ್ಕೆ ಸೊ ಈ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ನ ಇಲ್ಲಿ ಮುಖ್ಯವಾಗಿ ಇಶ್ಯೂ ಮಾಡುವಂಥದ್ದು ಅಂತ. ಸೊ ನೆಕ್ಸ್ಟ್ ಒನ್ ರೆಪೋ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದೆ. ರೆಪೋ ಅಂದರೆ ರೆಪೋ ಸ್ಟ್ಯಾಂಡ್ಸ್ ಫಾರ್ ರೀಪರ್ಚೇಸ್. ಹಿಯರ್ ದ ಬಾರೋವರ್ ಅಗ್ರೀಸ್ ಟು ಪೇ certain sum of money, that means he agrees to repurchase this instrument after certain period of time or at a specified price. ಸೊ ಸ್ಪೆಸಿಫೈಡ್ ಪ್ರೈಸ್ಗೆ ಸರ್ಟನ್ ಪೀರಿಯಡ್ ಆದಮೇಲೆ ಅದನ್ನೇನು ಮಾಡ್ತೇನೆ, ರೀಪರ್ಚೇಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಗಳನ್ನ ನಾವಿಲ್ಲಿ ರೆಪೋ ಇನ್ಸ್ಟ್ರೂಮೆಂಟ್ಸ್ ಅಂತೇಳಿ ಕರಿತೀವಿ ಅಂತ ಹೇಳಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಂಟರ್ ಬ್ಯಾಂಕಿಂಗ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್. ಸೊ ಹಿಯರ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಗೋಯಿಂಗ್ ಟು ಗಿವಿಂಗ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಟು ದ ಸಮ್ ಅದರ್ ಕಮರ್ಷಿಯಲ್ ಬ್ಯಾಂಕ್ಸ್ ಫಾರ್ ಎ ಶಾರ್ಟ್ ಟರ್ಮ್ ಥ್ರೂ ದ issuing of interbanking participation certificate. ಸೊ interbanking participation certificate ಇಂದ ಒಂದು ಕಮರ್ಷಿಯಲ್ ಬ್ಯಾಂಕ್ಸು ಇನ್ನೊಂದು ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡಲಿಕ್ಕೆ ಇರೋವಂಥ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ ಇದು ಅಂತ. ಸೊ ನೆಕ್ಸ್ಟ್ ಒಂದು ಟ್ರೆಷರಿ ಬಿಲ್ ಅಂತ ಹೇಳಿದೆ. ಟ್ರೆಷರಿ ಬಿಲ್ ಹೇಳಿದಾಗೆ ಇದು ಪ್ರಾಮಿಸರಿ ನೋಟು. ಇಟ್ಸ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಫಾರ್ ಪೀರಿಯಡ್ ಆಫ್ ಶಾರ್ಟ್ ಟರ್ಮ್, ಫಾರ್ ಎ ಪೀರಿಯಡ್ ಆಫ್ ಮೇ ಬಿ 91 days ಆಗಿರ್ಬೋದು ಅಥವಾ ಮ್ಯಾಕ್ಸಿಮಮ್ ತ್ರೀ ಮಂತ್ಸ್ ಆಗಿರ್ಬೋದು. ಸೊ ಈ ರೀತಿಯಾದ ಇನ್ಸ್ಟ್ರೂಮೆಂಟ್ನ ನಾವಿಲ್ಲಿ ಟ್ರೆಷರಿ ಬಿಲ್ ಅಂತೇಳಿ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಕಮರ್ಷಿಯಲ್ ಬಿಲ್ ಅಂತ ಹೇಳಿದೆ. ಸೊ ಕಮರ್ಷಿಯಲ್ ಬಿಲ್ಲು ಅಂತಂದರೆ ಸೊ ಕಾಮನ್ನಾಗಿ ಇಟ್ಸ್ ಅರೈಸಸ್ ಅಟ್ ದ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಮೇ ಬಿ ಸೆಲ್ಲರ್ ಗೂಡ್ಸ್ಗಳನ್ನ ಕ್ರೆಡಿಟಾಗಿ ಸೇಲ್ ಮಾಡಿದಾಗ ಅವನೇನು ಮಾಡ್ತಾನೆ, ಬಿಲ್ನ ಬರೀತಾನೆ ಯಾರ ಮೇಲೆ, ಬೈಯರ್ ಮೇಲೆ. ಆ ಬಿಲ್ನ ಯಾರು ಅಕ್ಸೆಪ್ಟ್ ಮಾಡ್ಕೊತಾರೆ, ಬೈಯರ್ ಅಕ್ಸೆಪ್ಟ್ ಮಾಡ್ಕೊತಾನೆ. ಸೊ ಅಂಥ ಒಂದು ಇನ್ಸ್ಟ್ರೂಮೆಂಟ್ನ ನಾವಿಲ್ಲಿ ಕಮರ್ಷಿಯಲ್ ಬಿಲ್ ಅಂತ ಹೇಳ್ತೀವಿ. ಓಕೆನಾ? So commercial bill is one which arises out of genuine trade credit transaction. So as soon as goods are sold on credit, the seller draws a bill on the buyer for the amount due. So he agrees to pay certain sum of money after certain period of time to the certain person, either bearer of the instruments or the order of the person. And last one, call money market instruments. ಸೊ ಕಾಲ್ ಮನಿ ಮಾರ್ಕೆಟ್ ಅಂತಂದರೆ ಇದು ಮಿನಿಮಮ್ 1 day ಇಂದ ಮ್ಯಾಕ್ಸಿಮಮ್ 14 days ಇರುತ್ತೆ. ಸೊ ಇಲ್ಲಿ ಏನು ಮಾಡ್ತಾನೆ ಅಂದರೆ ಬಾರೋವರ್ ಕ್ಯಾನ್ ಡಿಮಾಂಡ್ ವೆನ್ ಎವರ್ ಹಿ ವಾಂಟ್. ಸೊ ಅವ್ನ ಲೋನ್ ಯಾವಾಗ ಅವಶ್ಯಕತೆ ಇರುತ್ತೆ, ಸೊ ಯಾವಾಗ ವಾಪಸ್ ಪೇಮೆಂಟ್ ಮಾಡಿ ಅಂತಾರೋ ಸೊ ಅವಾಗ ಏನು ಮಾಡಬೇಕಾಗುತ್ತೆ, ಪೇಮೆಂಟ್ ಮಾಡಬೇಕಾಗುತ್ತೆ ಯಾರು, ಬಾರೋವರು ಅಂತ. ಸೊ ಹಾಗಾಗಿ ಇದು ಎಕ್ಸ್ಟ್ರೀಮ್ಲಿ ಶಾರ್ಟ್ ಟರ್ಮ್ ಆಗಿರೋವಂಥ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ ಅಂತ. ಸೊ ಇಷ್ಟು ನಿಮಗೆ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಆಗಿರುತ್ತೆ. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.